ಭಗವಂತ ಕೈ ಕೊಟ್ಟ ದುಡಿಯೋಕಂತ ಅದನ್ಯಾಕೆ ಎತ್ತುವೆ ಹೊಡೆಯೋಕಂತ ಅನ್ನುವಂಥ ಹಾಡನ್ನು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯೊಳಗೆ ನಾವು ನೀವೆಲ್ಲ ಕೇಳಿದ್ವಿ. ಈ ಮನುಷ್ಯಾಗ ಸೊಕ್ಕ ಬಂದ್ರೆ ಹೀಗೆಲ್ಲ ಮಾಡ್ತಾನೆ, ಕೈ ಎತ್ತೋದು. ಈ ಮದ ಬರ್ತೈತೆ ಅಂತಾರಲ್ಲ, ಹಂಗೆ ಮದ ಬಂದಾಗ ಈ ರೀತಿ ಮನುಷ್ಯ ತನ್ನ ವರ್ತನೆ ಮಾಡ್ಕೊತಾನೆ. ಮದ ಈ ವಿದ್ಯಾದ ಮದನೂ ಇರ್ಬೋದು, ಹಣದ ಮದನೂ ಇರ್ಬೋದು. ಈ ಮದ ಅನ್ನೋದು ಭಾಳ ಕೆಟ್ಟ. ಒಬ್ಬ ಪ್ರೊಫೆಸರ್ ಇದ್ದ. ಪ್ರೊಫೆಸರ್ ಅವಾಗ ಭಾಳ ಅಂದ್ರೆ ಭಾಳ ಶಾಣೆ ಇದ್ದ. ಅವಾಗ ವಿದ್ಯಾದ ಮದ ಇತ್ತು. ನನ್ನಷ್ಟು ಶಾಣ್ಯರ ಯಾರಿಲ್ಲ ಅಂತಿದ್ದವು ಪ್ರೊಫೆಸರ್. ಯಾರೇ ಅವ್ರ ಮನೆಗೆ ಹೋಗಿ, ಇಲ್ರಿ ನಮ್ಮ ಮಗಳ ಮದುವೆ ಐತಿ ಬರ್ರಿ ಅಂಥೇಳಿ ಲಗ್ನ ಪತ್ರ ಕೊಟ್ರಿ ಅಂದ್ರೆ ಅದನ್ನು ನೋಡೋದು, ಮಗಳ ಮದುವೆ ಎಷ್ಟು ಕಲ್ತಾಳ ನಿನ್ನ ಮಗಳ ಸಾಲಿ? ಏನಿಲ್ರಿ. ಹಳೆ ಎಟ್ಟು ಕಲ್ತಾನ ಸಾಲಿ, ಅವು ಏನಿಲ್ರಿ. ಎಂಥ ಧರಿದ್ರು ಇಂಥವ್ರಿಗೆಲ್ಲ ಮದುವೆ ಎಲ್ಲ ಯಾಕೆ ಬೇಕು? ಸಾಲಿ ಕಲ್ತಿಲ್ಲ ಅಂದ್ರೆ ಸಾಲಿ ಕಲಿಯಕ್ಕೆ ಬರಂಗಿಲ್ಲ, ಥೋ ಇದನ್ನು ಅಂಥೇಳಿ ಬಂದಿರಲ್ಲ ಅವ್ರ ಮೂತಿ ಮೇಲೆ ಒಗೆದು ಬಿಡ್ತಿದ್ರು. ಅವರಲ್ಲಿ ವಿದ್ಯಾದ ಮದ ಭಾಳ ಇತ್ತು. ಶಾಲೆ ಅಂತೂ ಭಾಳ ಕಲಿತೇ ಇದ್ದರು. ಆದ್ರೆ ನನ್ನ ಸರಿಸಾಟಿ ಯಾರೂ ಇಲ್ಲ ಅಂತಿದ್ರು. ಬಟ್ ಅವ್ರ ಹತ್ರ ಯಾರೂ ಹೋಗಬಾರ್ದು. ಯಾರು ಹೋದ್ರೆ ಹಿಂಗೆ ನೋಡೋದು, ಏನು ಕಲ್ತದಿ ಸಾಲಿ ಅನ್ನೋದು. ಏನಿಲ್ರಿ, ನಿನ್ನ ಜೀವನ ನಾವು ಇರ್ತಲ್ವ ಮಾರೆ, ಎದಕ್ಕೆ ಕೊಡ್ತೀರಿ ಭೂಮಿಗೆ ಭಾರ ಆಗಿ? ಹೀಗೆಲ್ಲ ಮಾತಾಡ್ತಿದ್ರು. ಒಮ್ಮೆ ಟ್ರೈನ್ದೊಳಗೆ ಬೆಂಗಳೂರಿಗೆ ಹೊಂಟಿದ್ರು. ಇಲ್ಲೇ ಕುಡ್ಚಿ ಒಳಗೆ ಹೋಗಿ ಟ್ರೈನ್ ಹತ್ತಿದ್ರು. ಬಾಜುಕ್ಕೆ ಒಂದು ಸೀಟ್ ಖಾಲಿ ಇತ್ತು. ಯಾರನ್ನೂ ಕುಣಿಸ್ಕೊತಿದ್ದಿಲ್ಲ. ಹಿಂಗೆ ಯಾರೇ ಒಬ್ಬರ ನನ್ನಂಗೆ ಕಲ್ತವ್ರ ಬರ್ತಾರನು, ನಾನು ಬಾಜುಕ್ಕೆ ಕುಂದಿರ್ಬೇಕು, ಅವ್ರ ಜೋಡಿ ಮಾತಾಡ್ಕೋತ ಹೋಗ್ಬೇಕು, ಚರ್ಚೆ ಮಾಡ್ಕೋತ ಹೋಗ್ಬೇಕು ಅನ್ಕೋತ ಅಗದಿ ಗಂಭೀರಾಗಿ ಕುಂತಿದ್ರು. ಒಂದಿಷ್ಟು ನೋಡ್ರಿ ನೀವು, ಅಧಿಕಾರಿಗಳು ಕಲ್ತವ್ರು ಭಾಳ ಗಂಭೀರ ಇರ್ತಾರೆ. ಹಿಂಗೆ ಕೂತಿರ್ತಾರೆ ಆರಾಮ್ ಸರಿ. ಹಂಗೆ ಕುತ್ಕೊಂಡು ಹೊಂಟಿದ್ರು. ಕೈಯಾಗ ಒಂದು ಪೇಪರ್ ಇತ್ತು, ಅದು ಇಂಗ್ಲೀಷ್ ಪೇಪರ. ಮುಂದೆ ಒಬ್ಬ ಇಲ್ಲೇ ಮುಂದೆ ಹೋದ ಕೂಡಲೇ ಚಿಕ್ಕೋಡಿ ರೈಲ್ವೆ ಸ್ಟೇಷನ್ದೊಳಗೆ ಒಬ್ಬ ಮುದುಕ್ ಹತ್ತಿದ. ಗರಿಬಿ, ಕೈಯಾಗ ಒಂದು ಚೀಲ. ಬೆಂಗಳೂರಿಗೇನೋ ಅವನ ಮಗಳ ಸಾಲಿ ಕಲಿಯಾಕಿದ್ಲತ್ತ, ಮಗಳಿಗೆ ಭೇಟಿಯಾಗಿ ಬರಕ್ಕೆ ಹೋಗ್ಬೇಕಂತೇಳಿ ಹೊಂಟಿದ್ದವ. ಹತ್ತಿದ. ಅಲ್ಲಿ ಇಲ್ಲಿ ಜಾಗ ಖಾಲಿ ಇದ್ದಿದ್ದಿಲ್ಲ. ಈ ಪ್ರೊಫೆಸರ್ ಬಾಜುಕನ ಬಂದು ಕುಂತ. ಹೆಂಗೆ ನೋಡಿದ್ವಿ, ಏನು ಕಲ್ತವ್ರು ಸಿಸ್ಟಮೆಟಿಕ್ ಇದ್ದವರು ಇಂಥವ್ರಂತ ಕುಂತ ಗೊತ್ತಾಗಿಲ್ಲ ನಿಮಗೆ ಅಂತಂದ. ಮನಸ್ಸಿನಾಗ ಅಂದ, ಯಾಕಂದ್ರೆ ಜೋರು ಅಂದ್ರೆ ಮತ್ತು ಆಜು ಬಾಜು ಮಂದಿನೂ ಇತ್ತು. ನೋಡಿದ, ಏನಪ್ಪ ಏನು ಕಲ್ತಿ? ಶಾಲೆದು ಕಲ್ತಿ ಇಲ್ಲೋ ಅಂತ. ಶಾಲೆ ಕಲ್ತಿಲ್ರಿ ಬುದ್ಧಿ ಅಂತ ಅಂದವು. ಏನು ನೀವೆಲ್ಲ ಭೂಮಿಗೆ ಭಾರ, ಕಲಿಬೇಕು ಅಂತ. ಆತ್ರಿ ಏನು ಕಲ್ತಿಲ್ರಿ ಅಂದ. ಕೊಂದ್ರೆ ಶಾನ್ಯಾದಿ ಗೊತ್ತು ಇಲ್ಲ. ರೈಲ್ ಹಂಗೆ ಹೊಂಟಿತು. ಮುಂದೆ ಇವಾಗ ಬೇಸರ ಬರೋಕ್ಕಾಯ್ತು. ಇವ ಶಾಲೆಗೆ ಕಲ್ತಿಲ್ಲ, ಮಳ್ಳದಾನು. ಇವನ ಜೋಡಿ ಒಂದು ಸ್ವಲ್ಪ ಏನಾದರೂ ಪ್ರಶ್ನೆ ಕೇಳಿ ಇವನು ಮಳ್ಳು ಮಾಡಿಬಿಡೋನು, ಇವನ ಕೈಯಾಗ ತೊಳಕಿತ್ತಂದ್ರೆ ಅದೂ ತೊಗೊಂಡು ಬಿಡೋನು ಅಂಥೇಳಿ ಯೋಚನೆ ಮಾಡಿದ. ಈ ಸಾಮಾನ್ಯವಾಗಿ ನೋಡ್ರಿ ನೀವು, ಈ ಕಲ್ತವ್ರನ್ನ ಯೋಚನೆ ಮಾಡ್ತಿರ್ತಾರೆ. ಈ ಡಬ್ಬು ಹಾಕು ಮಂದಿ ಎಲ್ಲ ಕಲ್ತವ್ರನ್ನ ಭಾಳಷ್ಟು ಮಂದಿ ಇದ್ದಾರೆ. ಕಲೀಲಾರ್ದವ್ರು ಪಾಪ ಭಾಳ ಪ್ರಾಮಾಣಿಕ ಅದಾರ. ಯೋಚನೆ ಮಾಡಿ ಏನು ನಾವೊಂದು ಪ್ರಶ್ನೆ ಕೇಳ್ತೀನಿ ಹೇಳ್ತೇನ ಅಂತಂದ. ಹೇಳ್ರಿ ಅಪ್ಪ. ಏನಿಲ್ಲ, ನಾವೊಂದು ಪ್ರಶ್ನೆ ಕೇಳ್ತೀನು, ನೀ ಅದಕ್ಕೆ ಸರಿಯಾಗಿ ಉತ್ತರ ಹೇಳಬೇಕು. ನೀ ಉತ್ತರ ಹೇಳಲಿಲ್ಲ ಅಂದ್ರೆ
ಸೋತಿ ಅಂದ್ರೆ ₹100 ನನಗೆ ಕೊಡ್ಬೇಕತ್ತ. ವಿಚಾರ ಮಾಡಿದ, ಆಗಲಿ ಹೇಳ್ರಿ ಅಂತ. ಹಂಗೆ ಮತ್ತು ನೀನು ನನ್ನ ಪ್ರಶ್ನೆ ಕೇಳು, ನಾ ಉತ್ತರ ಹೇಳ್ತೀನಿ. ಏನೆಲ್ಲ ಹೇಳ್ತೀನಿ, ನಾ ಭಾಳ ಕಲ್ತೀನಿ, ಭಾಳ ಶಾನೆ ಅದನ್ನು, ಏನು ಕೇಳಿದ್ರು ಹೇಳ್ತೀನಿ. ಆದರೆ ನಿನ್ನ ಪ್ರಶ್ನೆಗೆ ನಾ ಸೋತ್ನಿ ಅಂದ್ರೆ ನಿನಗೆ ₹1,000 ಕೊಡ್ತೀನಿ ಆತ. ಆಗಲ್ರಿ ಅಪ್ಪ ಆತನ. ಯಾಕಂದರೆ ಇವಾಗ ಕಲ್ತಾನೆ ಅನ್ನೋ ದಿಮಾಕಿತ್ತು. ಆಗಲ್ರಿ ಆತಂದ. ಅವ ಮುದುಕ್ ಹೇಳಿದ, ಹಳ್ಳಿ ಅವ ಬಂದಂತ ಹೇಳಿದ, ಆಗಲ್ರಿ, ನಾ ಸೋತ್ನಿ ಅಂದ್ರೆ ನಿಮಗೆ ₹100 ಕೊಡ್ತನು, ನೀವು ಸೋತ್ರ ನನಗೆ ₹1,000 ಕೊಡ್ಬೇಕ್ರಿ ಅಂತ. ಹಾಂ ಅಂದವು. ಏನು ಮನಗಂಡ ವಿದ್ಯಾವಂತ ಇದ್ದ, ಏನು ಅಂಜು ಕಾರಣ ಇದ್ದಿಲ್ಲ. ಅದನ್ನ ಆದರೆ ಒಂದು ಕಂಡೀಷನ್ ರೀ ಅಪ್ಪ ಅಂದವು. ಏನು ಕಂಡೀಷನ್? ಏನಿಲ್ಲ, ಮೊದಲೇ ಪ್ರಶ್ನೆ ನಾನೇ ಕೇಳ್ತೇನೆ ರೀ ಅಂತ. ಹಾಂ ಕೇಳಲ್ಲ ಆತ, ಕೇಳಿ ಏನೋ ಪ್ರಶ್ನೆ ಕೇಳತ್ತ ಅಂದ ಕೂಡಲೇ ಹೇಳಿ, 20 ತಲೆ, 4 ಕಾಲು, 8 ಕೈ, 2 ರೆಕ್ಕೆ ಇರುವಂಥ ಪ್ರಾಣಿ ಯಾವುದ ಹೇಳ್ರಿ ಅಂತಂದು. ಅಂದ ಕೂಡಲೇ ಇವಾಗ ಈ ಪ್ರೊಫೆಸರ್ಗೆ ದಿಗಲ್ ಬಡಿತು. ಏನಪ್ಪ ಎಂಥ ಪ್ರಶ್ನೆ ಕೇಳಿದ ಅಂತಂದು. ಒಂದು ತಲೆ ಕೆರ್ಕೊಂಡ, ಏನು ಹೇಳ್ಬೇಕು ಇವಾಗ, ಇನ್ನು ಸೋತನೆ ಅನ್ನೋಕ್ಕೂ ಬರೋಂಗಿಲ್ಲ. ಪ್ರಶ್ನೆ ಕೇಳಂದನಿ ಕೇಳ್ಯಾನು. ಮುಂದೆ ಮೊಬೈಲ್ ಇತ್ತು, ಮೊಬೈಲ್ದಾಗ ಇಂಟರ್ನೆಟ್ನಾಗೆಲ್ಲ ಸರ್ಚ್ ಮಾಡಿದೆ. 20 ತಲೆ, 4 ಕಾಲ, 8 ಕೈ ಇಂಥ ಒಟ್ಟು ಯಾವುದೂ ಪ್ರಾಣಿನೇ ಇಲ್ಲ, ಒಟ್ಟು ಸಿಗವಲ್ತಾತು. ಮುಂದೆ ಅವ್ರ ದೋಸ್ತಿಗೆ ಫೋನ್ ಹಚ್ಚಿದ, ದೋಸ್ತ, ಇಂಥದ್ದು ಯಾವ್ದಾರು ಪ್ರಾಣಿ ಐತೇನೋ ಅಂತಂದ. ಎಲ್ಲಿ ಪ್ರಾಣಿ ಇರ್ತೈತೋ, ಸುಮ್ಮಿಡ್ ಫೋನ್ ಅಂತಂದ ಅವ್ರ ದೋಸ್ತ. ನಮಗೆ ಈ ಪ್ರೊಫೆಸರ್ಗೆ ಸೋತನಿ ಅನ್ಲಾರ್ದ ನಿರ್ವಹಣೆ ಇಲ್ಲ. ಆತ್ಪ ನಾ ಸೋತ್ನೇಳ ಮಾರಾಯ, ಮತ್ತು ನನಗೇನು ಆ ಪ್ರಶ್ನೆ ಉತ್ತರ ಕೊಡೋಕೆ ಆಗಂಗಿಲ್ಲ ಅಂತಂದು. ಅಂದ್ಕೂಡಲೇ ಸೋತ್ನಿ ಅಂತ. ಸೋತ್ರಿ ನಾನು? ಹೌದು ಸೋತ್ನಿ. ಹಂಗಾರೆ ಕೊಟ್ಟು ₹1,000 ಆಯ್ತು. ಇನ್ನೇನು ಮಾತಿಗೆ ತಪ್ಪಕ್ಕೆ ಬರೋಂಗಿಲ್ಲ. ತೊಗೊಂಡ ₹1,000 ಕೊಟ್ಟವು. ₹1,000 ಕೊಟ್ಟ, ₹1,000 ತೊಗೊಂಡ. ಇನ್ನು ನಾನು ಒಂದು ಪ್ರಶ್ನೆ ಕೇಳ್ತಾನಲ್ಲ ನೀನು, ಕೇಳ್ರಿ, ನೀವು ಕೇಳ್ರಿ ಅಂತ. ಇವ ಪ್ರೊಫೆಸರ್ ವಿಚಾರ ಮಾಡಿದ, ಏನಾರೇ ಒಂದು ಪ್ರಶ್ನೆ ಕೇಳೋಕ್ಕಿಂತ ಇದನ್ನ ಪ್ರಶ್ನೆ ಅವನು ಕೇಳೋಣ ಅಂಥೇಳಿ ವಿಚಾರ ಮಾಡಿದ. 20 ತಲೆ, 4 ಕಾಲು ಇರುವಂಥ ಪ್ರಾಣಿ ಯಾವುದು ಅಂತಂದ. ಅವ ಹಳ್ಳ್ಯಾವ ಇದ್ಲ ಹೇಳಿದ, ಇದು ಕೂತ್ರೆ ನನಗೆ ಗೊತ್ತಿಲ್ಲರಿ, ನಾ ಸೋತನ್ರಿ ಅಂತಂದು. ಸೋತನ್ರಿ, ಮಾತಿನ ಪ್ರಕಾರ ತೋರಿ ₹100 ಅಂಥೇಳಿ ₹100 ಈ ಪ್ರೊಫೆಸರ್ಗೆ ಕೊಟ್ಟ. ಅವ ಪ್ರೊಫೆಸರ್ ಮುಖ ನೋಡ್ಕೊಂಡ, ಕಿಶೆಯಾಗಿ ಇಟ್ಕೊಂಡು ₹900 ಪ್ರೊಫೆಸರ್ನುವ ಹೋದು. ಅದಕ್ಕೆ ಈ ಕತೆ ಹೇಳುವ ಉದ್ದೇಶ ಇಷ್ಟ. ನಾವು ಎಷ್ಟೋ ಶ್ರೀಮಂತರಿರ್ಬೋದು, ಎಷ್ಟೋ ವಿದ್ಯಾವಂತರಿರ್ಬೋದು, ಯಾವ ಕಾಲಕ್ಕೂ ಗರ್ವ ಒಳ್ಳೆಯದಲ್ಲ. ನಾವು ಎಷ್ಟು ವಿನೀತರಾಗಿ ನಡ್ಕೋತೀವೋ ಅಷ್ಟು ನಾವು ಜಯಿಸ್ತೀವಿ. ವಿದ್ಯೆಗೆ ವಿನಯವೇ ಭೂಷಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಕತೆ ಮುಗಿಸ್ತೀನಿ. ಈ ಕತೆ ಮೆಚ್ಚುಗೆ ಆದರೆ ದಯಮಾಡಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಹಂಗೆ ಒಂದು ಸಂತೋಷದ ಸುದ್ದಿ ನಿಮ್ಮೊಂದಿಗೆ ಹಂಚ್ಕೋಬೇಕಂದ್ರೆ, ನನ್ನ ಯೂಟ್ಯೂಬ್ ಮತ್ತು ಮಾನಿಟೈಸೇಷನ್ ಆಯ್ತು. ನಿನ್ನ ಯೂಟ್ಯೂಬ್ನವರು ಅನುಮತಿ ಕೊಟ್ಟರು, ನಿಮ್ಮ ವಿಡಿಯೋಗಳು ಚಲೋ ಅದಾವ ಹಾಕ್ರಿ ಅಂಥೇಳಿ. ಆದರೆ ವೆರೈಟಿ ಹಾಕ್ರಿ ಅಂತ ಹೇಳಿದರು. ವೆರೈಟಿ ಹಾಕೋಣ. ಮತ್ತು ಇದಕ್ಕೆಲ್ಲ ನಿಮ್ಮೆಲ್ಲ ಸಹಕಾರ, ಎಷ್ಟು ದಿವ್ಸ ಕೊಟ್ಟಂಥ ಪ್ರೀತಿ ಸಹಕಾರ ಹಂಗೆ ಇರಲಿ ಅಂಥೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ.